ನೋಡ್ ಪೂಜಾ, ಇವತ್ತಿಂದ ನಿಮ್ಮಿಬ್ಬರದು ಜೀವನ ಶುರು. ಆದಷ್ಟು ಲಘು ನಮಗೊಂದು ಒಳ್ಳೆ ಸುದ್ದಿ ಕೊಡ್ರ. ನಮ್ಮ ಅಳಿಯಾನೋ ಸೊಸಿನೋ ಬಂದಂದ್ರೆ ನಾವು ಆರಾಮಾಗಿರ್ಬೋದು. ಶಶಿ ಛೀ ಹೋಗ್. ಓಹೋ, ನಾಚಿಕೆ ಮೇಡಮವ್ರಿಗೆ. ಸರಿ ಆಯ್ತು, ನಾ ಏನು ಡಿಸ್ಟರ್ಬ್ ಮಾಡಂಗಿಲ್ಲ, ನಾ ಬರ್ತೀನಿ. ಸಿದ್ಧಾರ್ಥ ಅವ್ರು ಇನ್ನೂ ಬರಲಿಲ್ಲ. ಪೂಜಾ ಪೂಜಾ ಎಲ್ಲದಿ? ಶಶಿ ಇಲ್ಲೇ ಬಾತ್ರೂಮ್ನಾಗ ಅದೀನಿ. ಓ ಹೌದಾ, ಸರಿ. ಇಲ್ಲೇ ಹಾಲಿನ ಲೋಟ ಇಟ್ಟು ಹೋಗಿರ್ತೆ ನೋಡು. ಹಾ ಸರಿ. ಕೊನೆಗೂ ನಮ್ಮನ್ನ ಅನ್ಕೊಂಡಿದ್ದೆಲ್ಲ ಆಯ್ತು. ಅವನ ಜೀವನ ಸರಿ ಹೋತಲ್ಲ, ನನಗಷ್ಟ ಸಾಕು. ಹೆಚ್ಚಿನ ಏನು ಬೇಕು ನಮ್ಗೆ ಅಲ್ವಾ? ಸರಿ, ಅನ್ನನ ಕಳಿಸ್ಬೇಕಲ್ಲ. ಓಹೋ, ಮೊದಲ ರಾತ್ರಿ ಇಷ್ಟೆಲ್ಲ ಅರೇಂಜ್ಮೆಂಟ್. ಇದು ನಡೆಯಕ್ಕೆ ಬಿಟ್ರೆ ತಾನನ. ಹೆಂಗಿದ್ರು ಯಾರೂ ಇಲ್ಲ. ಶಶಿನ ಬರೋದು ನೋಡಿದೆ. ಹಾಲಿನ ಲೋಟ ಬೇರೆ ಅಲ್ಲಿಟ್ಟಾಳ. ಹಾಲಿನ ಲೋಟ ಒಳಗೆ ಎರಡು ನಿದ್ದೆ ಮಾತ್ರೆ ಹಾಕ್ಬಿಟ್ರೆ ಇವತ್ತಿನ ಮೊದಲನೇ ರಾತ್ರಿ ಅದು ಗದ್ದಿನೇ. ಪೂಜಾ, ನನಗೆ ಚಾಲೆಂಜ್ ಹಾಕ್ತೀಯಲ್ಲ, ಈ ಮನೆ ಬಿಟ್ಟು ನೀನು ಹೊರಗೆ ಹಾಕ್ತೇನೆ ಅಂತೇಳಿ. ಅದು ಹೆಂಗೆ ಹೊರಗೆ ಹಾಕ್ತೀಯೋ ನಾನು ನೋಡೇ ಬಿಡ್ತೇನೆ. ನಿಮ್ಮಿಬ್ಬರನ್ನು ಸಂತೋಷವಾಗಿರಕ್ಕೆ ನಾ ಬಿಡ್ಬೇಕಲ್ಲ. ಬಿಟ್ಟಂಗೆನ ನೋಡುವಂತ್ರಿ ಏನು ಮಾಡ್ತೀನಿ ಅಂತ. ಓಹೋ, ಹಾಲು. ಹಾಲೊಳಗೆ ಬಡ ಬಡ ನಿದ್ದೆ ಮಾತ್ರೆ ಹಾಕಿ ಹೋಗ್ಬಿಡ್ತೇನೆ. ಅಯ್ಯೋ, ಯಾರು ಬಂದರು? ನಿದ್ದೆ ಮಾತ್ರೆ ಅಂತೂ ಹಾಕಿದ್ದಾತು. ಇಲ್ಲಿಂದ ಮೊದಲು ಹೋಗ್ಬಿಡ್ಬೇಕ. ನಾ ಅನ್ಕೊಳತಿದ್ದ ಕನಸು ನನಸು ನನಗೆ ಒಂದು ಗೊತ್ತನ ಆಗತ್ತಿಲ್ಲ. ದೇವ್ರೆ, ನಾ ಅನ್ಕೊಂಡಂಗೆ ಸಿದ್ಧಾರ್ಥ ಮದುವೆಯಾಗಿ ನಾ ಅವ್ರ ಮನೆಗೆ ಬಂದಾತು. ಇವತ್ತು ನಮ್ಮ ಫಸ್ಟ್ ನೈಟ್ ಅಂತ ನೆನೆಸ್ಕೊಳ್ಳೋಕ್ಕೂ ನನಗೆ ಅಷ್ಟು ನಾ ಇನ್ನು ನಿಜವಾಗ್ಲೂ ನಡೆಯಕತ್ತೋ ಇಲ್ಲೋ ಅನ್ನೋದು ಗೊತ್ತಾಗತ್ತಿಲ್ಲ. ಎಷ್ಟು ಖುಷಿ ಆಗತ್ತೇವೆ. ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಈ ವಿಚಾರದಾಗ ಮಾತ್ರ. ಪೂಜಾ, ಓಹೋ ಮೇಡಮ್ ಅವ್ರಿಗೆ ನಾಚಿಕೆ. ಈಗೂ ನಾಚ್ಕೋಬೇಕಾ ಪೂಜಾ? ಓಹೋ, ಈಗ ನಾಚ್ಕೋಬಾರ್ದಾ? ಯಾಕೆ? ಸಿದ್ಧಾರ್ಥ ಅವರೇ. ಪೂಜಾ, ನಿಜವಾಗ್ಲೂ ಇಂಥದ್ದು ಒಂದಿನ ನನ್ನ ಜೀವನದಾಗ ಬರ್ತೈತಿ ಅಂತ ಅಂದ್ಕೊಂಡಿದ್ದೇ ಇಲ್ಲ. ನನ್ನ ಲೈಫ್ ಒಳಗೆ ಬರೀ ಬಿಸ್ನೆಸ್ಸು, ರೊಕ್ಕ, ಹೆಸರು, ಜನ ಇದ್ರೊಳಗೆ ಆಗೋತು. ನನ್ನ ಲೈಫ್ ಒಳಗೂ ಇರ್ತೈತಿ, ಪರ್ಸನಲ್ ಲೈಫು. ನನಗೂ ಒಂದು ಪ್ರೀತಿ ಆಗ್ತೈತಿ, ನನಗೂ ಒಂದು ಹೆಂಡತಿ, ಮದುವೆ, ಇಷ್ಟೆಲ್ಲ ಆಗ್ತೈತಿ ಅಂಥೇಳಿ ನಾನು ಮನಸ್ಸನ್ನ ನೆನೆಸಿರಲಿಲ್ಲ. ನಾನು ಅಷ್ಟೇ ಸಿದ್ಧಾರ್ಥ ಅವ್ರೆ. ನಾ ಇಷ್ಟಪಟ್ಟಿದ್ದ ಹುಡುಗನ ನನ್ನ ಕೈ ಹಿಡಿತಾನಂತೇಳಿ ನಾನು ಅಂದ್ಕೊಂಡಿದ್ದಿಲ್ಲ. ಅದು ನಿಮ್ಮನ್ನು ಮದುವೆಗೇನೋ ಒಂದು ಸಲ ಕರೆನ ಸುಳ್ಳು ಅಂಥೇಳಿ ನನಗೆ ಒಂಥರ ಅನಿಸ್ಬಿಡ್ತೈತಿ. ನಿಜವಾಗ್ಲು ನಾ ಭಾಳ ಲಕ್ಕಿ. ನೀ ಅಲ್ಲ ಲಕ್ಕಿ, ನಾ ಲಕ್ಕಿ. ನಿನ್ನಂಥ ಹುಡುಗಿ ನನ್ನ ಜೀವನದಾಗ ಬಂದಲ್ಲ, ನನ್ನ ಹೆಂಡತಿಯಾಗಿ. ಹೀಗಾಗಿ ನಮ್ಮ ಅವ್ವ ಅಂತೂ ಭಾಳ ಖುಷಿಯಾಗಿದ್ದಾಳೆ. ಆದರೂ ಸಿದ್ಧಾರ್ಥ ಅವರೇ, ಮದುವೆನೋ ಆಯ್ತು, ಆದರೆ ಒಂದು ನೆಮ್ಮದಿಯಿಂದ ಮದುವೆ ಆಗೋಕ್ಕೆ ಆಗಲಿಲ್ಲ. ಇವ್ರ ಗದ್ದಲೊಳಗೆ ಇವ್ರು ಹೆದರ್ಕೊಂಡು ಆದಂಗೆ ಆಯ್ತು. ಅದಕ್ಕೆ ಹೆದರ್ಕೋದು ಅನ್ನಂಗಿಲ್ಲ ಪೂಜಾ. ನನಗೆ ಭಯ ಎದಕ್ಕಿತ್ತು ಗೊತ್ತಾ? ಎಲ್ಲಿ ಏನರ ಮಾಡಿ ಮದುವೆ ನಿಲ್ಲಿಸ್ಬಿಡ್ತಾರಲ್ಲ ಅಂಥೇಳಿ ನಾನು ಗ್ರ್ಯಾಂಡಾಗೆ ಮಾಡೋದು ಬೇಡ, ಅವ್ನು ಕುಡಿಯೋಕೆ ಹೋಗಿ ತಾಳಿ ಕಟ್ಟಿಸ್ಕೊಂಬರೋಣ ಅಂತ ಹೇಳಿದ್ದು. ಆದ್ರೆ ನೋಡಿದ್ಯಾ, ಅಲ್ಲಿ ಬಂದುಬಿಟ್ರು ಅವರು. ಇಷ್ಟೆಲ್ಲ ಆದರೂ ಕೊನೆಗೆ ನಮ್ಮ ಮದುವೆ ಆಯ್ತಲ್ಲ, ಅದ ಒಂದು ಖುಷಿ ನನಗೆ. ಮೇಡಮ್ ಅವ್ರು ಹಿಂಗೆ ಮಾತಾಡ್ಕೊಂಡಿರ್ತಿರೋ, ಏನು ನಮ್ಮನ್ನು ವಿಚಾರಿಸ್ಕೋತಿರೋ? ಏನು ವಿಚಾರಿಸ್ಕೋಬೇಕು? ಏನು ನೋಡ್ರಿ, ತಡ್ರಿ ಬಂದೆ. ಏನಿದೆ? ಏನು ನಿಮಗೆ ಗೊತ್ತಿಲ್ಲ? ಹಾಲು ಇದನ್ನು ಅತ್ತಿಯವ್ರು ಹೇಳಾರ, ನಿಮಗೆ ಕುಡಿಸ್ಬೇಕಂತೇಳಿ ಹೇಳಿದಾರೆ. ಓ, ನನಗಷ್ಟೇನಾ? ನಿನಗಿಲ್ವಾ? ನೀವು ಕುಡೀರಿ ಫಸ್ಟ್, ಆಮೇಲೆ ನೋ, ನೀ ಕುಡಿ ಫಸ್ಟ್. ನೀ ಕುಡಿ. ಈಗ ನೀ ಕುಡಿ. ಹಾಲು ಕುಡಿದ ನಂತರ ಸುಸ್ತಾಗ್ಬಿಟ್ಟೈತಲ್ಲ, ಬೆಳಗ್ಗೆಯಿಂದ ಏನೇನೇನೇನೋ ಆಯ್ತು, ನಿದ್ದೆ ಬರಾಕತ್ಬಿಟ್ಟೈತಿ. ನಿದ್ದಿನ? ಇವತ್ತು ನಿದ್ದೆ ಮಾಡೋ ಮಾತೇ ಇಲ್ಲ. ಓ
ಓಹೋ ಮತ್ತೇನು? ಬಾಯಿಲಿ ಅಷ್ಟು ದೂರ ಹೋದ್ರೆ ಹೆಂಗೆ ಹೇಳ್ಬೇಕು? ಓಹೋ ನನಗೆ ನಿದ್ದೆ ಮಾಡ್ಬಿಡು ಅಂತ ಹೇಳಿ ನೀವು ನಿದ್ದೆ ಮಾಡತ್ತೀರನ? ಇಲ್ಲ, ಇಷ್ಟೊತ್ತು ಬರತ್ತಿದ್ದಿಲ್ಲ. ಯಾಕೋ ಪೂಜಾ ಪೂಜಾ ಭಾಳ ನಿದ್ದೆ ಬರತ್ತದ ಬಿಡು ಪೂಜಾ. ಹೌದ್ರಿ, ನನಗೂ ಯಾಕೋ ಭಾಳ ನಿದ್ದೆ ಬರತ್ತೈತಿ. ಸಿದ್ಧಾರ್ಥರ ನಿದ್ದೆ ಎಳಾಕತ್ಬಿಟ್ಟೈತ್ರಿ. ನನಗೂ ನಿದ್ದೆ ಬರೋದು ಜೋರು. ಪೂಜಾ ನಾವು ಹಾಕೊಂಡಿದ್ದೀವಿ ಜೋರು. ಅಕ್ಕ ಎಷ್ಟೊತ್ತಾತ ಮನೆ ಸೀನ ಎತ್ತಿಲ್ವಾ? ಒಂದನೇ ದಿನ ಅಕ್ಕ ಆಕಿ ಬಾಗ್ಲ ಪೂಜೆ ಮಾಡಿ, ತುಳಸಿ ಪೂಜೆ ಮಾಡಿ, ದೇವ್ರ ಪೂಜೆ ಮಾಡಿ, ಎಲ್ಲರಿಗೂ ಮನೆ ಪೂಜೆ ಮಾಡಿ ಎಲ್ಲರಿಗೂ ಒಂದಿಟ್ಟು ಚಹಾ ಮಾಡಿಕೊಟ್ಟು ಬರ್ಬೇಕಲ್ಲ. ಟೈಮ್ ನೋಡಲ್ಲ ಎಷ್ಟಾತ. ಹೌದವಾ? ಹೌದು, ಇರಲಿ ಬಿಡ ಮಕ್ಕಳು ಏನಾಗೋದಿಲ್ಲ. ನಾವು ದೊಡ್ಡವರು ಮೇಲೆ ಹೇರಬಾರ್ದು ಹಾಗೆಲ್ಲ. ಏನೋ ನಿನ್ನೆ ಪಾಪ ಕಾರ್ಯ ಮಾಡಿದ್ರಲ್ಲ, ಮಕ್ಕೊಂಡಿರ್ಬೇಕು. ಮಕ್ಕೊಲಿ ಹಿಂಗಂತೇನಂತ ತಪ್ಪಿಕೋಬೇಡ್ರಿ ಕೌಶಲ್ಯಕಾರ. ಕಾರ್ ಹೇಳ್ತಿದ್ದು ಬರೋಬ್ಬರ. ಟೈಮ್ ನೋಡ್ರಿ 10 ಗಂಟೆ ಆಗಕ್ಕೆ ಬಂತು. ಇರಲಿ ಮತ್ತೆ ಇರ್ತಾವಲ್ಲ ದಿನಗಳು ಎಬ್ಸೋನಂತ. ಭಾಳ ಲೇಟ್ ಆಯ್ತು. ನಮ್ಮ ಪೂಜಾ ಇಷ್ಟೊತ್ತು ಮಲ್ಕೊಳಕ್ಕಿ ಅಲ್ಲಲ್ಲ. ಅಷ್ಟೇ ಅಲ್ದಾಕಿ ನಾನು ಇನ್ನು ಹೇಳಿದ್ದೆ ಲಘು ಇರಬೇಕು, ಬಾಗ್ಲ ತೊಳಿಬೇಕು, ಹಚ್ಚಲ ಪೂಜೆ ಮಾಡಬೇಕು, ತುಳಸಿ ಪೂಜೆ ಮಾಡ್ಬೇಕಂತ ಹೇಳಿದ್ದೆ. ಆದರೂ ಹಿಂಗೆ ಮಾಡೋಕ್ಕೆಲ್ಲ ಇರಲಿ ಮಧ್ಯವಾದ ಹೊಸದ್ರಲ್ಲ ಎಲ್ಲ ಮಾಮೂಲಿ. ಅವ್ರನ್ನ ಎಬ್ಬಿಸ್ಬೇಕ್ರಿ. ಹೌದ್ರಿ ಅತ್ತೀರ, ನಾ ಬಂದು ಹೊಸದ್ರಾಗ ನೋಡಿರಲ್ಲ. ಮರನೇ ದಿನ ನಾ ಬೆಳಗ್ಗೆ ಲಘೂನೇ ಎದ್ದ ಹೊಚ್ಚಲ ಬಾಗ್ಲ ಅಂಗ್ಲ ಎಲ್ಲ ಮಾಡಿ ತುಳಸಿ ಪೂಜೆ ಮಾಡಿ ನಿಮಗೆ ಚಹಾ ಸಹಿತ ಮಾಡಿಕೊಟ್ಟಿದ್ದೆ. ನೆನಪಿಲ್ರಿ? ಈಗ ಈ ಸೊಸಿ ನೋಡ್ರಿ ಹೊತ್ತು ಇರೋ ತನಕನೂ ಇನ್ನೂ ಮಲ್ಕೊಂಡಾಳ. ಪಲ್ಲವಿ ಆಕಿ ಹಾಗೆಲ್ಲ ಮಲ್ಕೊಳಕ್ಕೆಲ್ಲ ಏನು ಹುಡುಗರು ಇರಲಿ, ಯಾಕೆ ತಪ್ಪು ತಿಳ್ಕೊತಿ? ನಾಳಿಂದ ಆಯ್ತಾಯ್ತಲ್ಲ, ಲಘು ಹೇಳ್ತಾಳ ಮಾಡ್ತಾಳಲ್ಲ. ಆಕಿ ಮನೆ ಸೊಸಿ, ಹಿರೇ ಸೊಸಿ ಅಕ್ಕಿ. ನಿನ್ಕಿದ ದೊಡ್ಡ ಅಕ್ಕಿ, ನಿನ್ಕಿದ ದೊಡ್ಡ ಸ್ಥಾನ ಆಕಿಗೆ. ನೀ ಮೊದಲು ಬಂದಿರ್ಬೋದು, ಆದ್ರೆ ಹಿರೇ ಸೊಸಿ ಆಕೆ ಅಲ್ಲ. ನಮ್ಮ ಮನೆ ಹಿರೇ ಮಗನ ಏನಂತಂದ್ರೆ ಆಕೆ ಹಿರೇ ಸೊಸಿ. ಆಕೆ ಏನು ಮಾಡ್ತಾಳೆ ಅದೇ ಖರೇನ. ನೀ ಸುಳ್ಳ ಕುಂಕುಮ ತರಕ್ಕೆ ಹೋಗ್ಬೇಡ. ನೀ ಮಾಡಿದ್ ನೋಡ್ರ ನಿನ್ನ ಮನ್ಯಾಗ ಇಟ್ಕೋಬಾರ್ದನ. ಸುಮ್ಮ ನನ್ನ ಮೈದನ ಕೊಟ್ಟ ಮಾತಿಗೆ ತಪ್ಪಬಾರ್ದಿನ ರಮೇಶನ ಮಕ್ಕ ನೋಡಿ ನೀನು ಸಹಿಸ್ಕೊಂಡು ಹೊಂಟೇನ. ನನ್ನ ಮಗನ ಮದುವೆ ಆಗತ್ತಂತೇಳಿ ಅವ್ರಿಗೆ ಹೇಳ್ತಕ್ಕೆ ನೀನು ಚಂದ್ರಕಾರಿಗೆ ಅಷ್ಟೆಲ್ಲ ಅವಾಂತರ ಆಗಿದ್ದ ಕಾರಣನೂ ನಿಂಗೆ ಸುಳ್ಳ ಬೀಗ್ರದಾರ ಮನ್ಯಾಗ ತೆಗಿಬಾರ್ದು ಅಂತೇಳಿ ಬಾಯಿ ಮುಚ್ಕೊಂಡು ಕುಂತೇನ. ನೀನು ಬಾಯಿ ಮುಚ್ಕೊಂಡಿರ. ಎಷ್ಟಾದರೂ ನಾನು ನಿಮ್ಮ ಸೊಸಿ ಅಲ್ಲಲ್ಲ, ನಿಮ್ಮ ಮೈದನ ಸೊಸಿ. ನಿಮ್ಮ ಸೊಸಿ ಬರಂತಲೇ ನನಗೆ ಮನೆಗೆ ಮರ್ಯಾದೆ ಇಲ್ಲ. ನನಗೆ ಮುಂಚೆನೇ ಗೊತ್ತಿತ್ತು ಹಿಂಗೆ ಆಕೈತೆ ಅಂಥೇಳಿ. ಹಂಗೆ ಆಗತೈತಿ. ನಾ ಎಷ್ಟು ಸಲ ಹೇಳೀನಿ ಚಂದ್ರಕ್ಕರ್ಗೆ, ನಾ ಹೇಳಿಲ್ಲ ಆಕೆ ಸುಳ್ಳು ಹೇಳತ್ತಾಳ ಅಂಥೇಳಿ. ಮತ್ತು ನನ್ನ ಮಾತಾ ಕೇಳಿದ್ರೆ ಅಲ್ರಿ ಎತ್ತೀರ, ಇಷ್ಟು ವರ್ಷ ಅಂತ ನಾನು ನೋಡ್ಕೊಳಕ್ಕೆ ಬಂದೆ, ಆ ಚಂದ್ರಕ್ಕರ್ ಮಾತಾ ಹೆಚ್ಚಾಗ್ಬಿಡ್ತಾ ನಿಮಗೆ? ನೋಡು ಪೂಜಾ, ಪಲ್ಲವಿ ನೋಡು, ಆಮೇಲೆ ಮಾತಾಡೋಣ, ಈಗ ಬೇಡ. ಆಮೇಲೆ ನಿನ್ನ ಜೊತೆ ಮಾತಾಡಬೇಕು ನಾನು, ಈಗ ಬೇಡ. ಈಗ ಸ್ವಲ್ಪ ತಣ್ಣಗೆ ಇರು. ಅದನ್ನ ಬಿಡ್ರಿ. ಈಗ ನಾ ಹೋಗಿ ಎಬ್ಸ್ಕೊಂಬರ್ತೇನೆ ತಡ್ರಿ. ಅಯ್ಯೋ ದೊಡ್ಡವ, ನಾ ಹೋಗ್ತೀನಿ ತಡ್ರಿ. ಮಾಮಿನ ಅಕ್ಕನ ನಾನು ಎಬ್ಬಿಸ್ತೇನೆ ಅಂತ. ಈ ತಿಳಿಗಿರಿ, ನೀ ಹೋಗ್ಬಾರ್ದು ಗಪ್ಪ. ಅಯ್ಯೋ ನಾ ಯಾಕೆ ಹೋಗ್ಬಾರ್ದು? ಯಾಕೆ ಏನಾತ? ಯಾರಿಗೆ ಹೋಗ್ಬಾರ್ದನತ್ರಿ? ಏನಿಲ್ಲಪ್ಪ, ನಿಮ್ಮ ಅಣ್ಣ ವೈನಿ ಇನ್ನೂ ಮಕ್ಕೊಂಡಾರ, ಎಬ್ಬಿಸ್ಬೇಕಿತ್ತ. ಅದಕ್ಕೆ ನಾ ಹೋಗ್ತಾನಂತ ಪ್ರೀತಿ, ಅದಕ್ಕೆ ಬೇಡ ಅಂತಂದೆ. ಹೌದಾ, ನಾ ಹೋಗ್ಲಾ? ಏನಿಬ್ರು ಹಿಂಗಾಡ್ತೀರಿ ಸಿದ್ಧಾಂತ ಪ್ರೀತಿ? ನೀವೆಲ್ಲ ಹೋಗ್ಬಾರ್ದು, ಸುಮ್ಮನೆ ಇರ್ರಿ. ಶಾಂತಕರ ನೀವು ಹೋಗ್ರಿ ಒಂದಿಟ್ಟು. ಹಾಂ ಆತ್ರಿ, ನಾನು ಹೋಗಿ ಎಬ್ಬಿಸಿ ಕರ್ಕೊಂಡ್ಬರ್ತೀನಿ. ಅಲ್ಲ ಮಾಮ, ನಾ ಹೋಗಿದ್ರೆ ಏನಕ್ಕಿತ್ತ? ನಾನು ರೂಮ್ನಾಗ ಹೋಗ್ತಿದ್ದೆ, ಬಾಗಲ್ದಾಗ ನಿಂತು ಬಾಗಿಲ ಬಾರಿಸ್ತಿದ್ದೆ. ಅಯ್ಯಯ್ಯ ಹೆಂಗೆ ಆಡ್ತಾಳ ನೋಡವ ಪ್ರೀತಿ. ಸುಮ್ಮೀರ್ನಿ ಹೋಗ್ಲಿ, ಅವ್ರು ದೊಡ್ಡವರು ಏನರ ಮಾಡ್ಕೊಳ್ರಿ, ನಮಗೆ ಇರ್ಬೇಕು. ನಿಂಗೆ ಕಾಲೇಜಿಗೆ ಟೈಮ್ ಆಗಿಲ್ಲ ಮಾಮ? ಅದೇ ಕೇಳ್ತಿದ್ದೆ. ಆ ಕಾಲೇಜ್ ಟೈಮ್ ಆತ, ಒಂಚೂರು ಡ್ರಾಪ್ ಮಾಡ್ತೀಯಾ? ಹೌದಾ? ಸರಿ ಮಾಡ್ತೀನಿ. ನಾನು ಆಫೀಸ್ಗೆ ಹೊಂಟಿದ್ದೆ. ಅಣ್ಣ ಹೆಂಗಿದ್ರು ಇವತ್ತು ಬರಲ್ಲ ಅಂತ ನಾನು ಊರಿಗೆ ಹೋಗ್ಬೇಕಲ್ಲ, ಪೂಜಾ ವೈನಿಗಳ ಊರಿಗೆ. ಹಿಂಗಾಗಿ ನಾನು ಹೊಂಟಿದ್ದೆ. ನಡಿ ಬ್ಯಾಗ್ ತಗೋ ಹೋಗೋಣಂತ. ಹಾಂ ಸರಿ. ಫ್ರೆಂಡ್ಸ್, ನಮ್ಮ ಸಿದ್ಧಾಂತ ನಮ್ಮ ಪ್ರೀತಿ ಎಷ್ಟು ಚಂದ ಹೊಂದ್ಕೊಳಕತ್ತಾರ ದಿನದಿಂದ ದಿನಕ್ಕೆ. ಅಪ್ಪ ಹಿಂಗಾಗ್ಲಿಪ್ಪ, ಆದಷ್ಟು ಲಗು ಸಿದ್ಧಾಂತನ ಪ್ರೀತಿನ ಮದ್ವೆ ಮಾಡಿಬಿಟ್ರೆ ನಾ ಮಾತ್ರ ಆರಾಮಾಗಿರ್ಬೋದು.
ಅವ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಅಣ್ಣನೂ ಬರಂಗಿಲ್ಲ ಅಂತ ಹೇಳೋಣ, ಮತ್ತು ಇದಕ್ಕೈತಿ ನಾ ಹೋಗಿ ಬರ್ತೀನಿ. ಆತಪ್ಪ, ಹೋಗಿ ಬಾ ಸಿದ್ಧಾಂತ, ಹೋಗಿ ಬಾ. ಶಾರಕ್ಕ, ನಾವು ನಿಟ ಒಳಗೆ ನೋಡ್ತೀನಿ, ಏನರ ಕೆಲಸ ಇದ್ರೆ ನೋಡ್ತೇನೆ. ಎಲ್ಲ ಆಳ್ಮೇಲೆ ಬಿಟ್ಟರೆ ಅನ್ದಕ್ಕೆ ನಡೆಯಂಗಿಲ್ಲ. ಇವತ್ತು ಶಾವ್ಗಿದ್ದು ಬಸಿಬೇಕು, ನಡ್ರಿ ಮಾಡೋದಂಥ ಕೆಲಸ ಕುಂತ್ರೆ ನಡೆಯಂಗಿಲ್ಲ. ಹಾಂ ಬಾ. ಮಾಡ್ರಿ ಎಷ್ಟು ಮೆರಿತಿರೋ ಮೆರೀರಿ. ಏ ಕೌಸಲ್ಯ, ನಿನಗದೆಷ್ಟರ ಸೊಕ್ಕ ಬಂತಲ್ಲ ಪೂಜಾ ಈ ಮನೆ ಸಸಿಯಾಗಿ ಬರ ಅಂತಲೇ ನನ್ನ ತಳಗಿಟ್ಟು ಮಾತಾಡೋ ಅಷ್ಟು ಅದೆಯಲ್ಲ. ಆ ಹಾಳ ಚಂದ್ರಕ್ಕಗೆ ಹೆಲ್ಪ್ ಮಾಡಿದ್ದು ತಪ್ಪಾತು, ನನ್ನ ಸಿಕ್ಕಾಕ್ಸ್ಬಿಟ್ಲ. ಹೆಂಗಾರ ಮಾಡಿ ನಾನು ಅವರಿಗೆ ಹೇಳಿದ್ದು ಸುಳ್ಳು ಅಂತ ಹೇಳಿ ಸಾಬೀತು ಮಾಡಿ ಇವ್ರ ಕಣ್ಣೊಳಗೆ ಒಳ್ಳೆಯವ್ರು ಹಾಕ್ಬೇಕು. ಇಲ್ಲಾಂದ್ರೆ ನನಗೆ ಈ ಮನೆ ಒಳಗೆ ಉಳಗಾಲಿಲ್ಲ. ಆ ಪೂಜಾನ ಸಿದ್ಧಾರ್ಥನ ಸಂತೋಷವಾಗಿ ಇರಾಕಂದ್ರೆ ನಾನು ಬಿಡಂಗಿಲ್ಲ. ಅವ್ರಿಗೆ ಮಕ್ಕಳಂತರೂ ಆಗಲೇಬಾರ್ದು. ಅವ್ರಿಗೆ ಮಕ್ಕಳಾಗ್ಬಿಟ್ರೆ ಮುಗ್ದ ಹೋತು ಈ ಆಸ್ತಿ ಎಲ್ಲ ಕೈ ತಪ್ಪೆ ಹೋಗ್ಬಿಡ್ತೈತಿ. ಹೆಂಗಾರ ಮಾಡಿ ಏನಾದರೂ ಮಾಡ್ಬೇಕು. ಎಷ್ಟು ದಿನ ಅಂತ ಅವ್ರಿಗೆ ನಿದ್ದೆ ಮಾತ್ರೆ ಹಾಕೋಕ್ಕಾಗೈತಿ. ನೀನೇನೋ ಹಾಲೊಳಗೆ ನಿದ್ದೆ ಮಾತ್ರೆ ಹಾಕಿಕೊಟ್ಟೆ ಮಲ್ಕೊಂಡ್ರು. ದಿನ ಹೆಂಗೆ ತಡಿಬೇಕು ಅವ್ರನ್ನ? ಇಲ್ಲ, ಏನಾದರೂ ಮಾಡಬೇಕು ಅಲ್ಲವಿ, ಏನಾದರೂ ಮಾಡು.